ಈಗ ನಾವು ಸಂತೋಷವಾಗಿರಬೇಕು ಅಂತ ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆದರೆ ಸಾಮಾನ್ಯ ಜನರನ್ನು ನಾವು ಜೀವನ ಶೈಲಿಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಏನು ಅಂತಂದ್ಬಿಟ್ರೆ, ಅವ್ರು ನಿಜವಾಗೂ ಕೂಡ ಸಂತೋಷವನ್ನು ಇಷ್ಟಪಡೋಲ್ಲ, ಶಾಂತಿ ನೆಮ್ಮದಿಯನ್ನು ಇವರು ಇಷ್ಟಪಡೋಲ್ಲ. ಅವರು ಇಷ್ಟಪಡ್ತಕ್ಕಂಥದ್ದು ಅಧಿಕಾರವನ್ನು, ಹಣವನ್ನು, ಸೆನ್ಸ್ ಎಂಜಾಯ್ಮೆಂಟ್, ಇದನ್ನೇ ಅವರು ಇಷ್ಟಪಡ್ತಕ್ಕಂಥದ್ದು. ಆದರೆ ಸಂತೋಷವನ್ನು ಯಾರು ಇಷ್ಟಪಡ್ತಾರೆ? ಯಾರಿಗೆ ಇದ್ಯಾವುದೂ ಬೇಡ, ಮನಸ್ಸಿನೊಳಗೆ ನಾವು ಶಾಂತಿಯನ್ನು ಪಡಿಬೇಕು, ಆನಂದವನ್ನು ಪಡಿಬೇಕು, ತೃಪ್ತಿಯನ್ನು ಪಡಿಬೇಕು ಅಂತಕ್ಕಂಥ ಮನೋಭಾವ ಯಾರಿಗಿರುತ್ತೋ ಅವರು ಸಂತೋಷವಾಗಿರ್ತಾರೆ. ಮನುಷ್ಯನಾಗಿ ನಾವು ಯಾವುದರಲ್ಲಿ ಸಂತೋಷವನ್ನು ಪಡಿಬೇಕು, ಸುಖವನ್ನು ಪಡಿಬೇಕು ಅಂತಂದರೆ ಸಾರ್ಥಕತೆಯ ಭಾವದಲ್ಲಿ ಸುಖವನ್ನು ಪಡಿಬೇಕು ಅಂತ ಹೇಳ್ತಾರೆ. ಸಾರ್ಥಕತೆಯ ಭಾವ. ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ವಿ ಆಸ್ಪೈರ್ ಟು ಡಿರೈವ್ ಹ್ಯಾಪಿನೆಸ್ ಫ್ರಮ್ ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ ರ್ಯಾದರ್ ದ್ಯಾನ್ ಫ್ರಮ್ ಸೆನ್ಸ್ ಎಂಜಾಯ್ಮೆಂಟ್. ಇದು ಎವಲ್ಯೂಷನಿಸ್ಟ್ಸ್ ಅಭಿಪ್ರಾಯ, ವಿಕಾಸವಾದಿಗಳ ಅಭಿಪ್ರಾಯ. ವಿಕಾಸ ಯಾವಾಗ ಮನುಷ್ಯನ ಹಂತಕ್ಕೆ ಬರುತ್ತೋ, ಮನುಷ್ಯನ ಹಂತದಲ್ಲಿ ಬಂದಾಗ ಅಲ್ಲಿ ನಮಗೆ ಸುಖ ಸಿಗ್ತಕ್ಕಂಥದ್ದು ಫುಲ್ಫಿಲ್ಮೆಂಟ್ ಮೂಲಕ, ಸಾರ್ಥಕತೆಯ ಮೂಲಕ, ಸಾರ್ಥಕತೆಯ ಭಾವ, ಅದ್ರ ಮೂಲಕ ನಾವು ಸುಖವನ್ನು ಪಡೆಯೋದಕ್ಕೆ ಇಷ್ಟಪಡಬೇಕು. ಅದು ನಿಜವಾಗಿರ್ತಕ್ಕಂಥ ಸುಖ, ಸಂತೋಷ. ನಮಗೆ ಯಾವುದರಿಂದ ಸಾರ್ಥಕತೆ ಬರುತ್ತೆ? ಎರಡು ರೀತಿಯಿಂದ ಸಾರ್ಥಕತೆ ಬರುತ್ತೆ, ಸಾರ್ಥಕತೆಯ ಭಾವ ಬರುತ್ತೆ ನಮಗೆ. ಒಂದು, ನಮ್ಮ ಒಳಗಿರತಕ್ಕಂಥ ಸಾಧ್ಯತೆಗಳನ್ನು, ಪೊಟೆನ್ಷಿಯಾಲಿಟೀಸ್ ಏನಿದೆ ಅದನ್ನು ಹೊರಗಡೆ ವ್ಯಕ್ತಪಡಿಸೋದ್ರ ಮೂಲಕ ಒಂದು ಸಾರ್ಥಕತೆಯ ಭಾವ ಬರುತ್ತೆ. ಮತ್ತೊಂದು ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ರೆ, ಇತರರಿಗೆ ನಾವು ಸೇವೆಯನ್ನು ಸಲ್ಲಿಸಿದಾಗ, ದಾನ ಧರ್ಮ ಮಾಡಿದಾಗ ಸಾರ್ಥಕತೆ ಬರುತ್ತೆ. ಎರಡರ ಮೂಲಕ ನಮ್ಮ ಸಾರ್ಥಕತೆ ಬರುತ್ತೆ. ಸೊ ಇವೆರಡೂ ಕೂಡ ಮುಖ್ಯ. ನಾವು ಸಂತೋಷ ಬೇಕು ಅಂತಂದ್ಬಿಟ್ರೆ ಇವೆರಡೂ ಕೂಡ ಸಾರ್ಥಕತೆಯ ಭಾವ ಇರಬೇಕು. ಸಾರ್ಥಕತೆಯ ಭಾವ ಯಾವುದರಿಂದ ಬರುತ್ತೆ? ಇವೆರಡರಿಂದ ಮಾತ್ರ ಬರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಮ್ಗೆ ಯಾವ ಒಳಗಡೆ ಇರ್ತಕ್ಕಂಥ, ಈ ಉದಾಹರಣೆಗೆ ಬೀಜವನ್ನು ನಾವು ಅನೇಕ ರೀತಿಯಲ್ಲಿ ಉಪಯೋಗಿಸ್ಕೊಬೋದು. ಅಡುಗೆ ಮಾಡ್ಬೋದು, ಡೆಕೋರೇಟ್ ಮಾಡ್ಬೋದು, ಆಟ ಆಡ್ಬೋದು, ಯಾವ ರೀತಿ ಬೇಕಾದ್ರೂ ಅದನ್ನ ಉಪಯೋಗಿಸ್ಕೊಬೋದು. ಆದರೆ ಅದನ್ನು ನಾವು ಬಿತ್ತಿ ಅದಕ್ಕೆ ಗೊಬ್ಬರ ನೀರು ಎಲ್ಲ ಕೊಟ್ಟು ಅದು ಸಸಿಯಾಗಿ ಬೆಳೆದು, ಮರವಾಗಿ ಬೆಳೆದು, ಹೂವು ಹಣ್ಣು ಇತ್ಯಾದಿಗಳು ಸಮೃದ್ಧವಾಗಿ ಅದು ಬಿಟ್ಟಾಗ ಅದು ಸಾರ್ಥಕವಾಗುತ್ತೆ. ಬೀಜ ಸಾರ್ಥಕವಾಯಿತು ಅಂತ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಅದೇನು ಮಾಡುತ್ತೆ, ಆ ಬೀಜ ತನ್ನೊಳಗಿರ್ತಕ್ಕಂಥ ಸತ್ವವನ್ನು, ಪೊಟೆನ್ಷಿಯಾಲಿಟಿಯನ್ನು ಹೊರಗಡೆ ವ್ಯಕ್ತಪಡಿಸಿ ಅದು ಬೆಳೆಯುತ್ತಲ್ವ. ಹಾಗೆಯೇ ನಮ್ಮ ಒಳಗಿರ್ತಕ್ಕಂಥ ಸಾಧ್ಯತೆಗಳನ್ನು, ಪೊಟೆನ್ಷಿಯಾಲಿಟಿಯನ್ನು ಹೊರಗಡೆ ವ್ಯಕ್ತಪಡಿಸಿ ನಾವು ಬೆಳೆಯುವುದಕ್ಕೆ ಸಾಧ್ಯವಾದಾಗ ಆಗ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಇವೆರಡೇ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಬೇರೆಯವರಿಗೆ ಸಹಾಯ ಮಾಡಬೇಕು. ನಾವು ಹೇಗೆ ಒಳಗಡೆಯಿಂದ ನಾವು ಬೆಳೀತಾ ಹೋದಷ್ಟು ಕೂಡ ಒಳಗಡೆಯಿಂದ ಬೆಳವಣಿಗೆ ಯಾವಾಗಲೂ ಒಳಗಡೆಯಿಂದ, ಹೊರಗಡೆಯಿಂದ ಅಲ್ಲ. ಒಂದು ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿರೋ ಒಂದು ಹೇಳಿಕೆ ಇದೆ. ವೆನ್ ದಿ ಎಗ್ ಈಸ್ ಬ್ರೋಕನ್ ಫ್ರಮ್ ದಿ ಎಕ್ಸ್ಟರ್ನಲ್ ಫೋರ್ಸ್, ದಿ ಲೈಫ್ ಎಂಡ್ಸ್. ವೆನ್ ದಿ ಸೇಮ್ ಎಗ್ ಈಸ್ ಬ್ರೋಕನ್ ಫ್ರಮ್ ದಿ ಇಂಟರ್ನಲ್ ಫೋರ್ಸ್, ಲೈಫ್ ಬಿಗಿನ್ಸ್. ಆ ರೀತಿ ನಮ್ಮ ಒಳಗಡೆ ಗ್ರೋತ್ ಈಸ್ ಆಲ್ವೇಸ್ ಫ್ರಮ್ ವಿತಿನ್. ಮನುಷ್ಯನಲ್ಲಿ ಮೆಟೀರಿಯಲ್ ಆಬ್ಜೆಕ್ಟ್ನಲ್ಲಿ ಬೇರೆ, ಜಡ ವಸ್ತುಗಳಲ್ಲಿ ಗ್ರೋತ್ ಆಲ್ವೇಸ್ ಹೊರಗಡೆಯಿಂದ ಸೇರಿಸಿದಾಗ ಮಾತ್ರ ಆಗ್ತಕ್ಕಂಥದ್ದು. ಆದರೆ ಜೀವಿಗಳಲ್ಲಿ, ಮನುಷ್ಯನಲ್ಲಿ ಯಾವಾಗಲೂ ಕೂಡ ಗ್ರೋತ್ ಈಸ್ ಆಲ್ವೇಸ್ ಫ್ರಮ್ ವಿತಿನ್, ಒಳಗಡೆಯಿಂದ ಬೆಳವಣಿಗೆ ಹೊಂದಬೇಕು. ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಕೂಡ ಈ ರೀತಿ ಬೆಳವಣಿಗೆ ಹೊಂದಬೇಕು ಅಂತ ಬಯಕೆ ಇದ್ದಾಗ, ಬೆಳವಣಿಗೆಯನ್ನು ಹೊಂದಿದಾಗ, ನಮ್ಮ ಒಳಗಿರತಕ್ಕಂಥ ಸಾಧ್ಯತೆಗಳನ್ನು ಹೊರಗಡೆ ವ್ಯಕ್ತಪಡಿಸಿದಾಗ ಆಗ ನಮಗೆ ಸಾರ್ಥಕತೆಯ ಭಾವ ಬರುತ್ತೆ. ಬೇರೆಯವರಿಗೂ ಕೂಡ ಸಹಾಯ ಮಾಡಿದಾಗ, ಬೇರೆಯವರು ಸ್ವಲ್ಪ ಸಹಾಯ ಮಾಡಿದಾಗ, ಅವರು ಕಷ್ಟದಲ್ಲಿದ್ದಾಗ ಚೂರು ಸಹಾಯ ಮಾಡಿದಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ. ಆ ಸಂತೋಷವನ್ನು ಪಡೆಯೋದಕ್ಕೆ ನಾವು ಇಷ್ಟಪಡಬೇಕು. ನಾವು ತುಂಬ ಸ್ವಕೇಂದ್ರಿತರಾಗಿದ್ದರೆ ಆಗೋದಿಲ್ಲ. ನಾವು ಸ್ವಕೇಂದ್ರಿತ ಆ ಒಂದು ಸೆಲ್ಫ್ ಸೆಂಟರ್ನೆಸ್ ಇದೆಯಲ್ಲ, ಅದರಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ನಾವು ಇತರರ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸಬೇಕು. ಇತರರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೋಬೇಕು. ಆಗ ಮಾತ್ರ ನಾವು ನಮ್ಮ ವ್ಯಕ್ತಿತ್ವದ ಪರಿಧಿಯಿಂದ ಹೊರಗಡೆ ಬರೋದಕ್ಕೆ ನಾವು ಸಾಧ್ಯವಾಗತ್ತೆ. ಇದು ನಾವು ಅತ್ಯಂತ ಮುಖ್ಯವಾಗಿ ಭಾವಿಸಬೇಕಾದದ್ದು. ಒಂದು ಬುದ್ಧಿಸ್ಟ್ ಮಾಂಕ್ ಅಂತ ಹೇಳಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಹೇಳ್ಬಿಡ್ತೀನಿ, ಇಂಗ್ಲೀಷಲ್ಲಿ ಹೇಳ್ತೀನಿ. ಇಫ್ ಯು ವಾಂಟ್ 1 hour's ಹ್ಯಾಪಿನೆಸ್, ಟೇಕ್ ಎ ನ್ಯಾಪ್. ಹೇಳಿದ್ದೀನಿ ಕಾಣಿಸುತ್ತೆ. ಇಫ್ ಯು ವಾಂಟ್ 1 hour's ಹ್ಯಾಪಿನೆಸ್, ಟೇಕ್ ಎ ನ್ಯಾಪ್. ಒಂದು ಚೆನ್ನಾಗಿ ನಿದ್ದೆ ಬಂದುಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ನಿದ್ದೆ ಬಂದುಬಿಟ್ರೆ ಎಲ್ಲ ಸುಖವಾಗಿರುತ್ತೆ. 1 day's ಹ್ಯಾಪಿನೆಸ್, ಟೇಕ್ ಎ ನ್ಯಾಪ್.
ಇಫ್ ಯು ವಾಂಟ್ ಒನ್ ಡೇಸ್ ಹ್ಯಾಪಿನೆಸ್, ಗೋ ಫಾರ್ ಶಾಪಿಂಗ್ ಸ್ಪ್ರೀ ಅಂತ ಹೇಳ್ತಾರೆ. ಕೆಲವರಿಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಹೋಗ್ಬಿಟ್ಟು ಸೂಪರ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಬೇಕಾದ್ದು ಬೇಡದ್ದು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ, ಖುಷಿಯಾಗುತ್ತೆ. ಆಮೇಲೆ ಮತ್ತೆ ಅದು ಬಂದಮೇಲೆ ಎಲ್ಲ ಮತ್ತೆ ಹೊರಟೋಗುತ್ತೆ ಆ ಖುಷಿ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಅಗೇನ್ ದೇ ಹ್ಯಾವ್ ಟು ಗೋ ಫಾರ್ ಶಾಪಿಂಗ್. ಸೊ ಇಫ್ ಯು ವಾಂಟ್ ಒನ್ ಡೇಸ್ ಹ್ಯಾಪಿನೆಸ್, ಗೋ ಫಾರ್ ಶಾಪಿಂಗ್ ಸ್ಪ್ರೀ. ಇಫ್ ಯು ವಾಂಟ್ 1 ಮಂತ್ಸ್ ಹ್ಯಾಪಿನೆಸ್, ಗೋ ಫಾರ್ ಹನಿಮೂನ್ ಅಂತ ಹೇಳ್ತಾರೆ. ಆಮೇಲೆ ಇಫ್ ಯು ವಾಂಟ್ 1 ಇಯರ್ಸ್ ಹ್ಯಾಪಿನೆಸ್, ಇನ್ಹೆರಿಟ್ ಎ ಫಾರ್ಚೂನ್. ಯಾವುದೋ ಪಿತ್ರಾರ್ಜಿತ ಆಸ್ತಿ ಬಂದುಬಿಡುತ್ತೆ, ಕೋಟ್ಯಾಂತರ ರೂಪಾಯಿ ಬಂದುಬಿಟ್ಟಿರುತ್ತೆ, ಅದನ್ನೆಲ್ಲ ತೊಗೊಂಬಿಟ್ಟು ಅಮೇರಿಕಕ್ಕೆಲ್ಲ ಎಲ್ಲರೂ ಹೋಗ್ಬಿಟ್ಟು ಮಜಾ ಮಾಡ್ಕೊಂಡು ಬರ್ಬೋದು. 1 ವರ್ಷ, ಹೆಚ್ಚು ಅಂದರೆ 1 ವರ್ಷ ಬರುತ್ತೆ. ಆಮೇಲೆ ಅದು ಎಕ್ಸಾಸ್ಟ್ ಆಗುತ್ತೆ. ಆಮೇಲೆ ದೆನ್ ಹಿ ಈಸ್ ಆ್ಯಸ್ ಮಿಸರಬಲ್ ಆ್ಯಸ್ ಎವರ್. ಇಫ್ ಯು ವಾಂಟ್ ಲೈಫ್ ಲಾಂಗ್ ಹ್ಯಾಪಿನೆಸ್, ಹೆಲ್ಪ್ ಸಮ್ವನ್ ಎಲ್ಸ್. Help someone else. He still goes further. If you want eternal happiness, know thyself. Know thyself. ಇದು ಆತ್ಮನೋ ಮೋಕ್ಷಾರ್ಥಂ ಜಗದ್ಗೀತಾಯ ಚ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಸೊ ಇಫ್ ವಾಂಟ್ ಎಟರ್ನಲ್ ಹ್ಯಾಪಿನೆಸ್, ಆತ್ಮನೋ ಮೋಕ್ಷಾರ್ಥ. ಜಗದ್ಗೀತಾಯ ಚ ಲೈಫ್ ಲಾಂಗ್ ಹ್ಯಾಪಿನೆಸ್. ಅದರಿಂದ ಜಗದ್ಗೀತ ಇತರರಿಗೆ ಒಳ್ಳೆಯದನ್ನು ಮಾಡೋದ್ರ ಮೂಲಕ ಈ ರೀತಿ ನಮ್ಮ ಪೊಟೆನ್ಷಿಯಾಲಿಟಿನ ಹೊರಗಡೆ ವ್ಯಕ್ತಪಡಿಸೋದ್ರ ಮೂಲಕ, ನಾವು ಇತರರಿಗೆ ಸಹಾಯ ಮಾಡೋದ್ರ ಮೂಲಕ ನಾವು ಹೆಚ್ಚು ಹೆಚ್ಚು ಸುಖ ಸಂತೋಷವನ್ನು, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕಷ್ಟ ಇದ್ರೂ ಕೂಡ ಆ ಎಲ್ಲ ಕಷ್ಟಗಳ ಮಧ್ಯೆಯೂ ಕೂಡ ನಮಗೆ ಒಳಗಿಂದೊಳಗೆ ಆಂತರಿಕವಾಗಿರ್ತಕ್ಕಂಥ ತೃಪ್ತಿ, ನೆಮ್ಮದಿ, ಸಂತೋಷ ಇರುತ್ತೆ. ಈ ರೀತಿ ಆದಾಗ ಇದು ಈ ಥರ ನಾವು ಮನುಷ್ಯರಾಗಿ ಈ ರೀತಿ ನಾವು ಸಂತೋಷವನ್ನು ಪಡೆಯೋದಕ್ಕೆ ಇಷ್ಟಪಡಬೇಕು. ಇದೇ ತ್ಯಾಗ ಸೇವೆ ಅಂತ ಇದೆ.